ಇನ್ನು ಕೇರಳ ಯುವ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಯಲ್ಲೇ ಎತ್ತು ಕಡಿದು ತಿಂದ ಪ್ರಕರಣವನ್ನ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಖಂಡಿಸಿದ್ದಾರೆ. ಜೊತೆಗೆ ಎತ್ತು ಕಡಿದು ತಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಶನಿವಾರ ಯುವ ಕಾಂಗ್ರೆಸ್ ಸದಸ್ಯರು ಕಣ್ಣೂರಿನಲ್ಲಿ ರಸ್ತೆಯಲ್ಲಿಯೇ ಎತ್ತೊಂದನ್ನ ಹತ್ಯೆಗೈದಿದ್ರು. ಜೊತೆಗೆ ಅದನ್ನ ಅಲ್ಲೇ ಬೇಯಿಸಿ ತಿಂದಿದ್ರು. ಪ್ರಾಣಿ ಮಾರುಕಟ್ಟೆಯಿಂದ ಕಸಾಯಿಖಾನೆಗೆ ದನಗಳನ್ನ ಖರೀದಿಸುವಂತಿಲ್ಲ ಅನ್ನೋ ಕೇಂದ್ರ ಸರ್ಕಾರದ ಅಧಿಸೂಚನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಆಯೋಜಿಸಿದ್ರು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿದ್ರು. ಯೂತ್ ಕಾಂಗ್ರೆಸ್ ಸದಸ್ಯರು ಎತ್ತು ಕಡಿಯುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಈ ವರ್ತನೆಯಿಂದ ಬೇಸರಗೊಂಡಿರುವ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಟ್ವಿಟರ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೊಂದು ಅನಾಗರಿಕ ನಡೆ, ಇದನ್ನ ಸಹಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಎತ್ತು ಕಡಿಯೋದ್ರ ನೇತೃತ್ವ ವಹಿಸಿದ್ದ ಕಣ್ಣೂರು ಯೂತ್ ಕಾಂಗ್ರೆಸ್ ಸದಸ್ಯ ರಜಲ್ ಮುಕುರ್ಟಿ ಸೇರಿದಂತೆ ಇಲ್ಲಿ ಭಾಗಿಯಾಗಿದ್ದವರನ್ನ ಕಾಂಗ್ರೆಸ್ ಅಮಾನತುಗೊಳಿಸಿದೆ. ಇನ್ನು ರಸ್ತೆಯಲ್ಲಿ ಎತ್ತು ಕಡಿದು ಸಾರ್ವಜನಿಕರಿಗೆ ತೊಂದರೆ ನೀಡಿದ್ದಕ್ಕೆ ಕಣ್ಣೂರು ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರೊಬ್ಬರು ಯೂತ್ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಕೇಸ್ ಕೂಡ ದಾಖಲಿಸಿದ್ದಾರೆ. ಇನ್ನು ಸಾರ್ವಜನಿಕವಾಗಿ ಪ್ರಾಣಿಯೊಂದನ್ನ ಹತ್ಯೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡಿರೋ ಕಾಂಗ್ರೆಸ್ ಕಾರ್ಯಕರ್ತರು 1 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ಪ್ರಕರಣದ ಬಗ್ಗೆ ನಿನ್ನೆ ರಾತ್ರಿ ಟ್ವೀಟ್ ಮಾಡಿರುವ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಇದೊಂದು ಅತಿ ಹೀನ ಕೃತ್ಯ ಅಂತ ಖಂಡಿಸಿದ್ದಾರೆ. ಏನು ಹೇಳಿದ್ದಾರೆ ರಾಹುಲ್ ನೋಡೋಣ ಬನ್ನಿ. ನಿನ್ನೆ ಕೇರಳದಲ್ಲಿ ನಡೆದ ಘಟನೆ ವಿವೇಚನಾರಹಿತ, ಅನಾಗರಿಕ. ಇದನ್ನು ನನ್ನಿಂದ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಸಹಿಸಲು ಸಾಧ್ಯವೇ ಇಲ್ಲ. ನಾನು ಈ ಘಟನೆಯನ್ನು ಬಲವಾಗಿ ಖಂಡಿಸುತ್ತೇನೆ.